ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶಿಲುಬೆಯಲ್ಲಿ ಮರಣ ಹೊಂದಿದ ಯೇಸು ಕ್ರಿಸ್ತನ ಮರಣದಲ್ಲಿ ದೇವರ ಮಹತ್ತರವಾದ ಮರ್ಮವನ್ನು ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನು 3 ಗಂಟೆಯಲ್ಲೇ ಏಕೆ ಮರಣ ಹೊಂದಿದರು? ಅದರಲ್ಲಿ ಯಾವುದಾದರೂ ರಹಸ್ಯವಿದೆಯಾ? ಅದಕ್ಕೆ ಸಂಬಂಧಿಸಿದ ಯಾವುದಾದರೂ ವಿಶೇಷ ಅರ್ಥವಿದೆಯಾ ಎಂಬ ಪ್ರಶ್ನೆಗೆ ಈ ವಿಡಿಯೋ ಖಚಿತವಾಗಿ ಉತ್ತರವನ್ನು ನೀಡುತ್ತದೆ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಮತ್ತು ಅವರ ಪ್ರಾಣತ್ಯಾಗವನ್ನು ನಾವು ವಿವರವಾಗಿ ಗಮನಿಸಿದರೆ, ಅವರು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಶಿಲುಬೆಯ ಮೇಲೆ ಯಾತನೆ ಅನುಭವಿಸುತ್ತಾ ಇದ್ದರು. ಸುಮಾರು 3 ಗಂಟೆಯ ಸಮಯದಲ್ಲಿ ಅವರು ಮರಣ ಹೊಂದಿದರು. ಹಾಗಾದರೆ ಅವರು 3 ಗಂಟೆಯಲ್ಲೇ ಏಕೆ ಮರಣ ಹೊಂದಿದರು? ಆ ಸಮಯದಲ್ಲೇ ಏಕೆ? ಅದರಲ್ಲಿ ಯಾವುದಾದರೂ ವಿಶೇಷ ಅರ್ಥವಿದೆಯೇ? ಹೌದು, ನಿಜವಾಗಿಯೂ ಅದಕ್ಕೆ ಸಂಬಂಧಿಸಿದ ಒಂದು ಸಮಾನಾರ್ಥಕ ವಿಷಯ ಇದೆ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನನ್ನು ಪಸ್ಕ ಕುರಿಮರಿಯಾಗಿ ವರ್ಣಿಸಿರುವುದನ್ನು ನಾವು ಹಲವು ಬಾರಿ ನೋಡುತ್ತೇವೆ. ವಾಸ್ತವವಾಗಿ ಅದು ಕೇವಲ ವರ್ಣನೆಯಷ್ಟೇ ಅಲ್ಲ, ಅದು ಸತ್ಯವೂ ಆಗಿದೆ. ಏಕೆಂದರೆ ಯೋಹಾನನು ಬರೆದ ಸುವಾರ್ತೆಯ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವರು ಎಂದು ಯೇಸು ಕ್ರಿಸ್ತನನ್ನು ವರ್ಣಿಸಲಾಗಿದೆ. ಅವರು ಶಿಲುಬೆಗೆ ಹಾಕಲ್ಪಟ್ಟ ದಿನವು ಪಸ್ಕ ಹಬ್ಬದ ದಿನವೇ ಆಗಿತ್ತು, ಅಂದರೆ ಪಾಸ್ ಓವರ್ ದಿನ. ಅದು ನಮ್ಮ ಜೀವನಗಳಿಗೆ ಅಂತಿಮ ಪಸ್ಕ ದಿನವಾಗಿದೆ. ಆದರೆ ಯಹೂದ್ಯರು ಮಾತ್ರ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಆದರೆ ವಿಮೋಚನೆ ಈಗಾಗಲೇ ನಡೆದ ದಿನವೇ ಅದು. ಅದೇ ಅಂತಿಮ ಪಸ್ಕ. ಅದೇ ಪಸ್ಕದ ಮೊದಲ ಪ್ರಾರ್ಥನೆಯ ಸಮಯದಲ್ಲಿ ಆತನ ಶಿಲುಬೆಯ ಯಾತನೆ ಪ್ರಾರಂಭವಾಯಿತು. ಅದು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಯಿತು. ಪಸ್ಕದ ಅಂತಿಮ ಪ್ರಾರ್ಥನೆಯ ಸಮಯದಲ್ಲಿ ಆತನ ಶಿಲುಬೆಯ ಯಾತನೆ ಮುಗಿಯಿತು, ಅಂದರೆ ಆತನು ಮಧ್ಯಾಹ್ನ 3 ಗಂಟೆಗೆ ಮರಣ ಹೊಂದಿದರು. ಇದಲ್ಲದೆ ಈ ಘಟನೆಗಳಲ್ಲಿರುವ ಆಳವಾದ ಅರ್ಥವನ್ನು ಇತಿಹಾಸದ ದೃಷ್ಟಿಯಿಂದಲೂ ಮತ್ತು ವಾಕ್ಯ ಆಧಾರದ ಪ್ರಕಾರವೂ ಇನ್ನಷ್ಟು ಪರಿಶೀಲಿಸೋಣ. ಯೇಸು ಕ್ರಿಸ್ತನು ಮಧ್ಯಾಹ್ನ 3 ಗಂಟೆಗೆ ಮರಣ ಹೊಂದಿದರು. ಬೈಬಲ್ ಪ್ರಕಾರ ಅದನ್ನು 9ನೇ ಗಳಿಗೆ ಎಂದು ಕರೆಯುತ್ತಾರೆ. ಯಹೂದ್ಯರ ಕಾಲಗಣನೆಯ ಪ್ರಕಾರ ರಾತ್ರಿ ಮತ್ತು ಹಗಲು ಸೇರಿ ಒಂದು ದಿನವಾಗುತ್ತದೆ. ರಾತ್ರಿ 12 ಗಂಟೆ ಮತ್ತು ಹಗಲು 12 ಗಂಟೆ. ಆದದ್ದರಿಂದ ರಾತ್ರಿ ಹಗಲು ಎಂದು ಹೇಳುತ್ತಾರೆ. ಹಾಗೆಯೇ ಅವರು ರಾತ್ರಿಯ ಮೊದಲ ಜಾವ, 3ನೇ ಜಾವ ಅಥವಾ 9ನೇ ಗಳಿಗೆ ಎಂದು ಕರೆಯುತ್ತಿದ್ದರು. ಅವರ ಹಗಲಿನ ಸಮಯ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗುತ್ತದೆ. ಮೊದಲ ಗಳಿಗೆ 6ರಿಂದ 7 ಗಂಟೆಯವರೆಗೆ, 2ನೇ ಗಳಿಗೆ 8 ಗಂಟೆ, 3ನೇ ಗಳಿಗೆ 9 ಗಂಟೆ, ಹೀಗೆ ಮುಂದುವರಿಯುತ್ತದೆ. 9ನೇ ಗಳಿಗೆ ಎಂದರೆ ಮಧ್ಯಾಹ್ನ 3 ಗಂಟೆ. ಆ 9ನೇ ಗಳಿಗೆಯಲ್ಲಿಯೇ, ಅಂದರೆ ಮಧ್ಯಾಹ್ನ 3 ಗಂಟೆಯಲ್ಲಿಯೇ ಆತನು ಮರಣ ಹೊಂದಿದರು. ವಾಸ್ತವವಾಗಿ ಅದು ಪಸ್ಕ ದಿನವಾಗಿತ್ತು. ಅದೇ 3 ಗಂಟೆಯ ಸಮಯದಲ್ಲಿ ಪಸ್ಕದಲ್ಲಿ ಆಚರಿಸಲಾಗುವ 2ನೇ ಪ್ರಾರ್ಥನೆ, ಅಂದರೆ ದಿನದ ಅಂತಿಮ ಪ್ರಾರ್ಥನೆ ನಡೆಯುತ್ತಿತ್ತು. ಅವರು ಪ್ರತಿದಿನ ಸಮರ್ಪಿಸುವ ಬಲಿಗಳಲ್ಲಿ 2ನೇಯದು ಮತ್ತು ಕೊನೆಯದು ಅದೇ ಸಮಯದಲ್ಲಿ ಅರ್ಪಿಸಲ್ಪಡುತ್ತಿತ್ತು. ಅದು ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತಿತ್ತು. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ವಾಕ್ಯದ ಪ್ರಕಾರ, ಅವರು ಪಸ್ಕ ಊಟವನ್ನು ತಿನ್ನಬೇಕಾದುದರಿಂದ ಅಶುದ್ಧರಾಗದಿರಲು ಅಧಿಕಾರಿ ಅರಮನೆ ಒಳಗೆ ಹೋಗಲಿಲ್ಲ. ಪಿಲಾತನ ಬಳಿಗೆ ಹೋಗುವಾಗ ಯೇಸು ಕ್ರಿಸ್ತನನ್ನು ಒಪ್ಪಿಸುವ ಸಂದರ್ಭದಲ್ಲಿ ಕೂಡ ಅವರು ಅಶುದ್ಧರಾಗದಿರಲು ಅಧಿಕಾರಿಯ ಮಂದಿರಕ್ಕೆ ಪ್ರವೇಶಿಸಲಿಲ್ಲ, ಏಕೆಂದರೆ ಅವರು ಪಸ್ಕ ಊಟವನ್ನು ತಿನ್ನಬೇಕಾಗಿತ್ತು. ಹಾಗೆಯೇ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 39ನೇ ವಾಕ್ಯದ ಪ್ರಕಾರ, ಪಸ್ಕ ಹಬ್ಬದ ಸಮಯದಲ್ಲಿ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವ ಸಂಪ್ರದಾಯವಿತ್ತು. ನಾನು ಯಾರನ್ನು ಬಿಡುಗಡೆ ಮಾಡಲಿ ಎಂದು ಪಿಲಾತನು ಕೇಳುತ್ತಾನೆ. ಇದರಿಂದ ಆ ದಿನ ಪಸ್ಕ ಅಥವಾ ಪಾಸ್ ಓವರ್ ದಿನವೆಂದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಆದರೆ ಈ ಬಾರಿ ಕುರಿಮರಿ ಅಲ್ಲ, ರಾಜನೇ ಬಂದಿದ್ದಾನೆ. ಆ ರಾಜನೇ ಬಲಿಯಾಗಿ ಅರ್ಪಿಸಲ್ಪಟ್ಟನು. ಅದು ನೀಸನ್ ತಿಂಗಳ 14ನೇ ದಿನ, ಅಂದರೆ ನೀಸನ್ ತಿಂಗಳ 14ನೇ ದಿನವೇ ಪಸ್ಕ ಆಚರಿಸುವ ದಿನ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡಿ, ಪಸ್ಕವನ್ನು ಸಿದ್ಧಪಡಿಸುವ ದಿನ. ಅದು ಬೆಳಗ್ಗೆ ಸುಮಾರು 6 ಗಂಟೆಯ ಸಮಯ. ಆಗ ಇಗೋ ನಿಮ್ಮ ಅರಸನು ಎಂದು ಯಹೂದ್ಯರಿಗೆ ಹೇಳಿದನು ಎಂಬ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಅಂದರೆ 6 ಗಂಟೆಯ ಸಮಯದಲ್ಲಿ ಪಸ್ಕ ದಿನದಲ್ಲಿ, ಪಸ್ಕವನ್ನು ಸಿದ್ಧಪಡಿಸುವ ದಿನದಲ್ಲಿ ರಾಜನನ್ನು ಅವರಿಗೆ ತೋರಿಸಲಾಯಿತು. ಅಂದರೆ ಆ ದಿನ
ಆ ರಾಜನಿಂದಲೇ ಆರಂಭವಾಯಿತು. ಆ ರಾಜನೇ ಪಸ್ಕ ಬಲಿಯಾಗಿ ಸಿದ್ಧವಾಗುತ್ತಿದ್ದಾನೆ ಎಂಬ ಅರ್ಥವಾಗುತ್ತದೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಅವರು ಹೇಗೆ ಸಿದ್ಧಪಡಿಸಲ್ಪಟ್ಟರೋ ಎಂಬುದನ್ನು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದ ಪ್ರಕಾರ ಕ್ರಿಸ್ತನೇ ನಮ್ಮ ಪಸ್ಕ ಕುರಿಮರಿಯಾಗಿ ಬಲಿಯಾಗಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಪಸ್ಕ ಬಲಿಯಾಗಿ ಬಲಿಯಾದರು. ವಿಮೋಚನ ಕಂಡ 29ನೇ ಅಧ್ಯಾಯ 39ನೇ ವಾಕ್ಯದ ಪ್ರಕಾರ ಅವರು ಪ್ರತಿದಿನ ಅರ್ಪಿಸುವ 2 ಕುರಿಮರಿಗಳನ್ನು ಸಮರ್ಪಿಸಬೇಕಾಗಿತ್ತು. ಒಂದು ಬೆಳಗ್ಗೆ 9 ಗಂಟೆಗೆ, ಮತ್ತೊಂದು ಮಧ್ಯಾಹ್ನ 3 ಗಂಟೆಗೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯದ ಪ್ರಕಾರ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಯೇಸು ಕ್ರಿಸ್ತನು ಇಲ್ಲಿ ಪ್ರತಿನಿಧಿಸಲ್ಪಟ್ಟರು. ಆದ್ದರಿಂದ ಪಾಪರಹಿತವಾದ ನಿಷ್ಕಳಂಕವಾದ ಪಸ್ಕ ಕುರಿಮರಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸುಮಾರು 3 ಗಂಟೆಯ ಸಮಯದಲ್ಲಿ ಮರಣ ಹೊಂದಿದರು. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ ಪ್ರಕಾರ ಅವರನ್ನು ಶಿಲುಬೆಗೆ ಹಾಕಿದ ಸಮಯ ಬೆಳಗ್ಗೆ 9 ಗಂಟೆ. ಅದೇ ಸಮಯದಲ್ಲಿ ಮೊದಲನೇ ಪ್ರಾರ್ಥನೆ ನಡೆಯುತ್ತಿತ್ತು. ಮೊದಲ ಬಲಿಯ ಸಮಯವೆಂದು ಪರಿಗಣಿಸುತ್ತಿದ್ದರು. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಾಕ್ಯದ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ಅವರು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ ಎಂದು ಕೂಗಿದ ನಂತರ ಮರಣ ಹೊಂದಿದರು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯದಲ್ಲಿಯೂ ಇದೇ ವಿಷಯವನ್ನು ನೋಡುತ್ತೇವೆ. ಅವರು 3 ಗಂಟೆಯ ಸಮಯದಲ್ಲಿ ಈ ಮಾತನ್ನು ಹೇಳಿದ ನಂತರ ಮರಣ ಹೊಂದಿದರು ಎಂದು ಹೇಳಲಾಗಿದೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 44ನೇ ವಾಕ್ಯದ ಪ್ರಕಾರವೂ ಅವರು 3 ಗಂಟೆ ಸಮಯದಲ್ಲೇ ಮರಣ ಹೊಂದಿದ್ದನ್ನು ನಾವು ನೋಡುತ್ತೇವೆ. ಈ ಮಧ್ಯದಲ್ಲಿ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಒಂದು ವಿಶೇಷ ಘಟನೆ ಕೂಡ ಸಂಭವಿಸಿತು. ಅದೇನೆಂದರೆ ಮಧ್ಯಾಹ್ನದಿಂದ ಸುಮಾರು 3 ಗಂಟೆಯವರೆಗೆ ಆ ದೇಶದಂತ್ಯ ಕತ್ತಲೆ ಆವರಿಸಿತ್ತು. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 33ನೇ ವಾಕ್ಯದ ಪ್ರಕಾರ ಆ ದೇಶದ ಮೇಲೆ ಕತ್ತಲೆ ಆವರಿಸಿತ್ತು ಎಂದು ತಿಳಿದು ಬರುತ್ತದೆ. ಆದುದರಿಂದ ಯೇಸು ಕ್ರಿಸ್ತನು 3 ಗಂಟೆಯ ಸಮಯದಲ್ಲಿ ಮರಣ ಹೊಂದಿದ ಘಟನೆ ಪಸ್ಕ ಕುರಿಮರಿಯೊಂದಿಗೆ ಸಂಬಂಧ ಹೊಂದಿದೆ ಎಂಬುದನ್ನು ಇತಿಹಾಸದಲ್ಲಿಯೂ ನಾವು ನೋಡಬಹುದು. ಇದು ಇತಿಹಾಸಾತ್ಮಕವಾಗಿಯೂ ಹೇಳಲ್ಪಟ್ಟಿದೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರವೂ ಪಸ್ಕ ಬಲಿ ಸುಮಾರು ಅದೇ ಸಮಯದಲ್ಲಿ ನಡೆಯುತ್ತದೆ. ಅದು ಯಹೂದ್ಯರ ಸಂಪ್ರದಾಯವಾಗಿತ್ತು. ಅವರ ಲಿಖಿತ ದಾಖಲೆಗಳಲ್ಲಿಯೂ ಅದೇ ರೀತಿಯಾಗಿ ಹೇಳಲಾಗಿದೆ. ಹಾಗೆಯೇ ಮೊದಲ ಶತಮಾನದಲ್ಲಿಯೂ ಯಹೂದ್ಯರು 3 ಗಂಟೆಯ ಪ್ರಾರ್ಥನೆಗೆ ವಿಶೇಷ ಮಹತ್ವ ನೀಡುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ 3 ಗಂಟೆಯ ಪ್ರಾರ್ಥನೆ ನಡೆದ ವಿಷಯವನ್ನು ನಾವು ನೋಡುತ್ತೇವೆ. ಇದರ ಜೊತೆಗೆ ಯಹೂದ್ಯರ ಮಿಷ್ನಾ ಕಾನೂನಿನ ಪ್ರಕಾರವು 9ನೇ ಗಳಿಗೆಯಲ್ಲಿ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಅರ್ಪಣೆ ನಡೆಯುತ್ತಿತ್ತು. ಮಹತ್ವಪೂರ್ಣವಾದ ಪ್ರಾರ್ಥನೆಯೊಂದಿಗೆ ದಿನದ ಅಂತಿಮ ಸಮರ್ಪಣೆ 3 ಗಂಟೆಯ ಸಮಯದಲ್ಲೇ ನಡೆಯುತ್ತಿತ್ತು. ಅದರ ನಂತರವೇ ಅವರು ಊಟ ಮಾಡುತ್ತಿದ್ದರು. ಪಸ್ಕ ಕುರಿಮರಿಯನ್ನು ಬಲಿಯಾಗಿ ಕೊಂದ ನಂತರ ಅದನ್ನು ಅವರು ಭೋಜನ ಮಾಡುತ್ತಿದ್ದರು. ಇದಲ್ಲದೆ ಅನೇಕ ಇತಿಹಾಸಕಾರರು 3 ಗಂಟೆಯ ಸಮಯವನ್ನು 9th ಅವರ್ ಎಂದು ವಿವರಿಸಿದ್ದಾರೆ. ಯಹೂದ್ಯರ ಯುದ್ಧಗಳು ಎಂಬ ಗ್ರಂಥದಲ್ಲಿ ಫ್ಲಾವಿಯಸ್ ಜೋಸೆಫಸ್ ಎಂಬ ಇತಿಹಾಸಕಾರನು 9th ಅವರ್ನ ಮಹತ್ವವನ್ನು ವಿವರಿಸಿದ್ದಾರೆ. ಹಾಗೆಯೇ 3ನೇ ಗಳಿಗೆ 9ನೇ ಗಳಿಗೆ ಇತ್ಯಾದಿ ಕೆಲವು ಸಮಯಗಳ ಮಹತ್ವವನ್ನು ವಿವರಿಸಿ ಯೇಸು ಕ್ರಿಸ್ತನು 9ನೇ ಗಳಿಗೆಯಲ್ಲಿಯೇ ಅಂದರೆ ಮಧ್ಯಾಹ್ನ 3 ಗಂಟೆಯಲ್ಲಿಯೇ ಮರಣ ಹೊಂದಿದರು ಎಂದು ಹೇಳಿದ್ದಾರೆ. ಅದೇ ಸಮಯದಲ್ಲಿ ನಡೆದ ಪಸ್ಕ ಕುರಿತು ಕೂಡ ಆತನು ವಿವರಿಸಿದ್ದಾರೆ. ಯಹೂದ್ಯರ ಪ್ರಾಚೀನ ಇತಿಹಾಸ ಎಂಬ ತನ್ನ ಇನ್ನೊಂದು ಗ್ರಂಥದಲ್ಲಿಯೂ ಬಲಿಪೀಠ ಬಲಿಗಳು ಹಾಗೂ 9ನೇ ಗಳಿಗೆ ಕುರಿತು ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಫ್ಲಾವಿಯಸ್ ಜೋಸೆಫಸ್ ಮಾತ್ರವಲ್ಲ, ಇನ್ನು ಅನೇಕ ಇತಿಹಾಸಕಾರರು ಮತ್ತು ಅನೇಕ ಇತಿಹಾಸದ ದಾಖಲೆಗಳು ಇದಕ್ಕೆ ಸಾಕ್ಷಿಯಾಗಿದೆ. ಹೀಗಾಗಿ ಇದು ನೇರವಾಗಿ ಪಸ್ಕ ಬಲಿಯೊಂದಿಗೆ ಸಂಬಂಧ ಹೊಂದಿದೆ ಎಂಬುದನ್ನು ಇತಿಹಾಸದ ಗ್ರಂಥಗಳ ಮೂಲಕವೂ ನಾವು ತಿಳಿದುಕೊಳ್ಳಬಹುದು. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ ಯೇಸು ಕ್ರಿಸ್ತನು ತಮ್ಮ ಪ್ರಾಣವನ್ನು ತಾವೇ ಅರ್ಪಿಸಿದರು. ಯಾರೂ ಆತನ ಪ್ರಾಣವನ್ನು ತೆಗೆದುಕೊಂಡಿಲ್ಲ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯಗಳ ಪ್ರಕಾರ ಯಾರೂ ಆತನ ಪ್ರಾಣವನ್ನು ಕಸಿದುಕೊಂಡಿಲ್ಲ. ಆತನು ಸ್ವತಃ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಆತನು ತಮ್ಮ ಪ್ರಾಣವನ್ನು ತಾವೇ ಅರ್ಪಿಸಿದರು. ಸರಿಯಾದ ಸಮಯ ಬಂದಾಗ ಶಿಲುಬೆಯ ಮೇಲೆ ಬಹುಕಾಲ ಅನುಭವಿಸಿದ ನೋವನ್ನು ಸಹಿಸಿಕೊಂಡು ಕೊನೆಯ ಗಳಿಗೆಯಲ್ಲಿ ಪಸ್ಕ ಬಲಿ ನಡೆಯುವ ಸಮಯದಲ್ಲೇ ಆತನು ತಮ್ಮ ಪ್ರಾಣವನ್ನು ಬಿಟ್ಟರು. ಆ ಸಮಯದಲ್ಲಿ ಯಹೂದ್ಯರು ಆಚರಿಸುವ ಒಂದು ಪ್ರಾರ್ಥನೆ ಇತ್ತು. ಅದನ್ನು ಮಿಂಚಾ
ಎಂದು ಕರೆಯುತ್ತಾರೆ. ಮಿಂಚ ಎಂದರೆ ಅರ್ಪಣೆ, ಅಂದರೆ ಬಲಿಯ ಸಮರ್ಪಣೆ ಎಂಬ ಅರ್ಥ. ತ್ಯಾಗದಿಂದ ಕೂಡಿದ ಅರ್ಪಣೆ ಎಂಬ ಅರ್ಥವೂ ಇದರಲ್ಲಿ ಇದೆ. ಮೊದಲ ಶತಮಾನದ ಯಹೂದ್ಯರು ಹಾಗೆಯೇ ಆ ಕಾಲದ ಕ್ರೈಸ್ತರು ಕೂಡ 3 ಗಂಟೆಯ ಪ್ರಾರ್ಥನೆಯನ್ನು ಒಂದು ಆಚರಣೆಯಂತೆ ಪಾಲಿಸುತ್ತಿದ್ದರು ಎಂಬುದನ್ನು ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಪೇತ್ರ ಮತ್ತು ಯೋಹಾನರು ಕೂಡ 3 ಗಂಟೆಯ ಸಮಯದಲ್ಲಿ ನಡೆಯುವ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಅವರು ಹೋಗುತ್ತಿರುವ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತದೆ. ಅದರ ಬಗ್ಗೆ ಅಲ್ಲಿ ಬರೆಯಲಾಗಿದೆ. ಅಂದರೆ ಅಲ್ಲಿ ಪ್ರಾರ್ಥನೆಯ ಸಮಯದ ಮಹತ್ವವನ್ನು ಕೂಡ ನಾವು ನೋಡುತ್ತೇವೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಾಕ್ಯದ ಪ್ರಕಾರ 3 ಗಂಟೆಯವರೆಗೆ ಕತ್ತಲೆ ಆವರಿಸಿತ್ತು. ಅದೇ ಮತ್ತಾಯನು ಬರೆದ ಸುವಾರ್ತೆ 27ನೇ 51ನೇ ವಾಕ್ಯದ ಪ್ರಕಾರ ದೇವಾಲಯದ ಪರದೆ 2 ಭಾಗಗಳಾಗಿ ಛಿದ್ರವಾಯಿತು. ಅಲ್ಲಿ ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಇಲ್ಲಿ ದೇವಾಲಯದ ಪರದೆ ಛಿದ್ರವಾಗಿರುವುದು ಏಕೆ? ದೇವಾಲಯದಲ್ಲಿ ಅರ್ಪಿಸಲ್ಪಡುವ ಬಲಿಯ ನಿಜವಾದ ಅರ್ಥವೇ ಶಿಲುಬೆಯ ಬಲಿ, ಅಂದರೆ ಪಸ್ಕ ಬಲಿ ಶಿಲುಬೆಯಲ್ಲಿಯೇ ಅರ್ಪಿಸಲ್ಪಟ್ಟಿತು ಎಂಬುದಕ್ಕೆ ಇದು ಒಂದು ಸಂಕೇತವಾಗಿ ಸಂಭವಿಸಿತು. ಆತನ ಮರಣದ ಮೂಲಕ ಇನ್ನೆಂದಿಗೂ ಬೇರೆ ಪಸ್ಕ ಬಲಿಯ ಅವಶ್ಯಕತೆ ಇಲ್ಲವೆಂಬುದು ತಿಳಿಯಿತು. ಆತನ ಮರಣದ ಮೂಲಕ ದೇವರ ಸನ್ನಿಧಿಗೆ ಮಾರ್ಗ ತೆರೆಯಲ್ಪಟ್ಟಿತು. ಮನುಷ್ಯನಿಗೂ ದೇವರಿಗೂ ನಡುವೆ ಇದ್ದ ಅಡ್ಡಿಯೇ ಆಗಿದ್ದ ಪರದೆ ಛಿದ್ರವಾಯಿತು. ಆದ್ದರಿಂದ ದೇವರೊಂದಿಗೆ ನಮಗೆ ನೇರವಾದ ಸಂಬಂಧ ಉಂಟಾಯಿತು. ಇನ್ನು ಮುಂದೆ ಯಾವುದೇ ಅಡ್ಡಿ ಪರದೆಗಳೂ ಇಲ್ಲ, ಯಾವುದೇ ಬಲಿಗಳೂ ಇಲ್ಲ, ಧರ್ಮಶಾಸ್ತ್ರದ ವಿಧಿಗಳೂ ಇಲ್ಲ. ಈ ನೇರವಾದ ಸಂಬಂಧವನ್ನು ಸಾಧ್ಯವಾಗಿಸಿದವರು ಯೇಸು ಕ್ರಿಸ್ತನು. ಅದು ಆತನ ಮರಣದ ಮೂಲಕವೇ ಸಾಧ್ಯವಾಯಿತು. ಆ ಸಮಯದಲ್ಲಿ ಇಲ್ಲಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಇದ್ದಾಗ ಅಲ್ಲಿ ದೇವಾಲಯದಲ್ಲಿ ಪಸ್ಕ ಆಚರಿಸಲು ಸೇರಿದ್ದ ಯಹೂದ್ಯರೆಲ್ಲರಿಗೂ ಸ್ಪಷ್ಟವಾಗಿ ಕಂಡ ಸಂಗತಿಗಳು ಏನೆಂದರೆ ಅಲ್ಲಿ ಭೂಕಂಪ ಉಂಟಾಯಿತು, ದೇಶದ ಮೇಲೆ ಕತ್ತಲೆ ಆವರಿಸಿತು ಮತ್ತು ದೇವಾಲಯದ ಪರದೆ 2 ಭಾಗಗಳಾಗಿ ಛಿದ್ರವಾಯಿತು. ಈ ಘಟನೆಗಳನ್ನು ನೋಡಿ ಅವರಿಗೆ ತಿಳಿದು ಬಂದದ್ದು ಏನೆಂದರೆ ನಿತ್ಯವಾದ ಒಡಂಬಡಿಕೆ ಈಗಾಗಲೇ ಸ್ಥಾಪನೆಯಾಯಿತು. ಅಂತಿಮವಾದ ಪಸ್ಕ ನೆರವೇರಿತು. ಅಂದರೆ ಅಂತಿಮ ಪಸ್ಕ ನೆರವೇರಿತು. ನಿತ್ಯವಾದ ಒಡಂಬಡಿಕೆ ಸ್ಥಾಪಿಸಲ್ಪಟ್ಟಿತು. ದೇವರು ಮತ್ತು ಮನುಷ್ಯರ ನಡುವೆ ಒಂದು ಸಂಬಂಧ ಸ್ಥಾಪಿಸಲ್ಪಟ್ಟಿತು ಎಂಬುದನ್ನು ಅವರಿಗೆ ತಿಳಿಸಲು ದೇವಾಲಯದಲ್ಲಿ ಈ ಘಟನೆಗಳು ಸಂಭವಿಸಿದವು. ಯೇಸು ಕ್ರಿಸ್ತನು ತಮ್ಮ ಪ್ರಾಣವನ್ನು ಅರ್ಪಿಸಿ ಬಲಿಯಾಗಿ ಸಮರ್ಪಿಸಲ್ಪಟ್ಟರು. ದೇವಾಲಯದಲ್ಲಿ ಈ ಸಂಗತಿಗಳು ಅವರಿಗೆ ಬೋಧಿಸಲ್ಪಟ್ಟವು. ಅಷ್ಟೇ ಅಲ್ಲ, ಅನೇಕ ಸಮಾಧಿಗಳು ತೆರೆದವು, ಅನೇಕ ಪರಿಶುದ್ಧರು ಎದ್ದು ಕಾಣಿಸಿಕೊಂಡರು ಎಂಬುದನ್ನು ನೋಡುತ್ತೇವೆ. ಮತ್ತೊಂದು ವಿಷಯವೇನೆಂದರೆ ಮಧ್ಯಾಹ್ನ 12 ಗಂಟೆಯ ಸಮಯದಿಂದ ಕತ್ತಲೆ ಆವರಿಸಿತು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಾಕ್ಯದ ಪ್ರಕಾರ ಮಧ್ಯಾಹ್ನದಿಂದ 3 ಗಂಟೆಯವರೆಗೆ ಆ ದೇಶದಂತ್ಯ ಕತ್ತಲೆ ಆವರಿಸಿತು. ವಾಸ್ತವವಾಗಿ ಪಸ್ಕ ದಿನ ಸಾಮಾನ್ಯವಾಗಿ ಪೌರ್ಣಮಿಯ ದಿನದಲ್ಲೇ ನಡೆಯುತ್ತದೆ. ಆ ಸಮಯದಲ್ಲಿ ಇಂತಹ ಗ್ರಹಣ ಸಂಭವಿಸುವ ಸಾಧ್ಯತೆಯೇ ಇಲ್ಲ. ಅದಕ್ಕೂ ಮೇಲೆ 3 ಗಂಟೆಗಳ ಕಾಲ ಕತ್ತಲೆ ಇರುವಂತಹ ಗ್ರಹಣ ಸಂಭವಿಸುವುದು ಅಸಾಧ್ಯ. ಇದು ದೇವರ ನ್ಯಾಯ ತೀರ್ಪಿನ ಸಂಕೇತವಾಗಿದೆ. ದೇವರ ತೀರ್ಪಿನ ಸೂಚಕವಾಗಿ ಕತ್ತಲೆಯನ್ನು ಬೈಬಲ್ನಲ್ಲಿ ನಾವು ಹಲವು ಬಾರಿ ನೋಡುತ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನು 3 ಗಂಟೆಯ ಸಮಯದಲ್ಲಿ ಮರಣ ಹೊಂದಿದ್ದರಿಂದ ಆ ಸಮಯವನ್ನು ಅವರ್ ಆಫ್ ಮರ್ಸಿ, ಕೃಪೆಯ ಗಳಿಗೆ ಎಂದು ಕರೆಯುತ್ತಾರೆ. 3 ಗಂಟೆಯ ಸಮಯದಲ್ಲಿ ನಡೆಯುವ ಪ್ರಾರ್ಥನೆಯನ್ನು ಕೂಡ ಅವರ್ ಆಫ್ ಮರ್ಸಿ ಎಂದು ಹೇಳುತ್ತಾರೆ, ಕೃಪೆಯ ಗಳಿಗೆ ಎಂದು ಹೇಳುತ್ತಾರೆ. ನಾವು ಕೆಲವೊಮ್ಮೆ ಗುಡ್ ಫ್ರೈಡೇ ದಿನವಾಗಲಿ ಅಥವಾ ಬೇರೆ ಪ್ರಾರ್ಥನೆಯ ಸಮಯವಾಗಲಿ ಪ್ರಾರ್ಥನೆ ನಡೆಯುತ್ತಿದ್ದಾಗ 3 ಗಂಟೆ ಆಗಿದೆಯೇ ಎಂದು ನೋಡುತ್ತೇವೆ ಅಥವಾ ಬೇಗನೆ ಮುಗಿಸಿ ಹೋಗುತ್ತೇವೆ. ಆದರೆ ಅವರ್ ಆಫ್ ಮರ್ಸಿಯ ಮಹತ್ವವನ್ನು ಕೆಲವರು ಬೋಧಿಸಿ ಅದನ್ನು ಆಚರಿಸುತ್ತಾರೆ. ಯಾವುದೇ ಗಳಿಗೆ ಯಾವುದೇ ಆಗಲಿ ದೇವರನ್ನು ಸ್ಮರಿಸುವುದು ಮತ್ತು ಯೇಸು ಕ್ರಿಸ್ತನ ಪ್ರಾಣತ್ಯಾಗವನ್ನು ಘೋಷಿಸುವುದೇ ಮುಖ್ಯ. ಅದನ್ನು ಕಡ್ಡಾಯವಾಗಿ ಆ ಸಮಯದಲ್ಲೇ ಮಾಡಬೇಕು ಎಂದು ನಾನು ಹೇಳುವುದಿಲ್ಲ, ಆದರೆ ಆ ಸಮಯದ ಮಹತ್ವವನ್ನು ಮಾತ್ರ ತಿಳಿಸಿದ್ದೇನೆ. ಯೇಸು ಕ್ರಿಸ್ತನ ಮರಣ ಬಲಿ ತ್ಯಾಗಕ್ಕೂ ಪಸ್ಕ ಬಲಿಗೂ ಇರುವ ಸಂಬಂಧವನ್ನು, ಅಲ್ಲಿ ಸಂಭವಿಸಿದ ಸಂಗತಿಗಳು ಸಮನ್ವಯವನ್ನು ಮತ್ತು ಇತಿಹಾಸದ ದಾಖಲೆಗಳ ಆಧಾರವನ್ನು ಇಲ್ಲಿ ವಿವರಿಸಲಾಗಿದೆ. ಇದೇ ಈ ವಿಡಿಯೋದಲ್ಲಿರುವ ವಿಷಯ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.